ರಾಜಣ್ಣವ್ರು ಬಹಳ ಬೇಜಾರಾಗಿದೆ. ನಾವು ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಭೆ ಕರೆದಿದ್ವಿ, ಅದನ್ನ ಮಾಡಬೇಡಿ ಅಂತ ಮುಂದೂಡಿದ್ರೆ ನೀವೆಲ್ಲ ಸಮುದಾಯಗಳು ಚರ್ಚೆ ಮಾಡೋಕೆ ಎಲ್ಲರೂ ಸ್ವತಂತ್ರ ಅಲ್ವಾ? ಯಾರು ಬೇಡ ಅಂತಾರೆ? ಎಲ್ಲರೂ ಕೈ ಯಾರು? ಅದೇ ಸಮುದಾಯದ ವಿರೋಧಿನ ಯಾರು ಅವರು? ಕೈ ಎಲ್ರಿಗೂ ಗೊತ್ತಿರೋದು, ಹಸ್ತ ಗುರುತು ಚೆನ್ನಾಗಿ ಗೊತ್ತಿರೋದ್ರಿಂದ ಕಾಡದ ಕೈ ನೇರವಾಗಿ ಎಲ್ರಿಗೂ ಕಾಣುತ್ತೆ. ಇದ್ರಲ್ಲಿ ರಾಜಕೀಯ ಹುಡುಕೋದು ಏನು ಅಗತ್ಯ ಇಲ್ಲ. ದೇ ವಿಲ್ ಡಿಸ್ಕಸ್ ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕು. ಬಡ್ಜೆಟ್ಗಿಂತ ಮೊದಲೇ ಮುಖ್ಯಮಂತ್ರಿಗಳು ಭೇಟಿ ಆಗಬೇಕು, ಸಮಸ್ಯೆಗಳು ಹೇಳಬೇಕು ಅನ್ನೋ ಉದ್ದೇಶದಿಂದ ಸೇರಕ್ಕೆ ಪ್ರಯತ್ನ ಆಯಿತು. ಅದು ಮುಂದಾಕಿ ಎಲ್ಲರೂ ಸಮಗ್ರ ಚರ್ಚೆ ಮಾಡೋಣ ಅಂತ ಹೇಳಿರ್ಬೋದು. ಪ್ರಾಮಾಣಿಕ ಹೇಳಿದ್ರೆ ಒಂದು ಸಭೆ ಸೇರಿದ ನಂತರ ಡೆಲ್ಲಿಗೆ ಹೋಗೋದು, ದೆಹಲಿಯಲ್ಲಿ ಹೈಕಮಾಂಡ್ ಸೂಚನೆ ಬರ್ತದೆ, ಇವೆಲ್ಲ ನೋಡಿದ್ರೆ ಒಂದು ಗೊಂದಲ ಉಂಟಾಗುತ್ತೆ. ಅವಶ್ಯಕತೆ ಬೇಕಿತ್ತ ಅಂತ ಅನ್ಸಲ್ವಾ ಸರ್ ಕಾರ್ಯಕರ್ತರಾಗಿ? ನಿಮ್ಮ ಪಕ್ಕದಲ್ಲಿ ಹೇಳಿದ್ರು ಅದನ್ನ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ನಿಮ್ಮ ಪ್ರಕಾರ ಹೆಂಗಿದೆ ನನಗೆ ಗೊತ್ತಿಲ್ಲ. ಗೊಂದಲ ಇದೆ ಅಂತ. ನಾವು ವೆರಿ ಕ್ಲಿಯರ್ ಆಗಿದ್ದೀವಿ. ನೋ ಕನ್ಫ್ಯೂಷನ್. ಹಸ್ತದ ಒಂದು ಹಸ್ತ ಕೆಲಸ ಮಾಡಿದೆ ಅನ್ಸುತ್ತೆ ಸರ್. ಯಾವುದು ಒಂದು ಹಸ್ತ ಇದೆ ಅಂತ ಹೇಳ್ತಿದ್ರೆ ಆ ಹಸ್ತ ಇದರಿಂದ ಇದೆ ಅಂತ ಹೇಳ್ತಿದ್ರೆ ಕರ್ನಾಟಕದಲ್ಲಿ ಹಸ್ತದ ಸರ್ಕಾರ ಕೆಲಸ ಮಾಡ್ತಾ ಇರೋದು. ಸಭೆ ರದ್ದಾಗೋದಿಂದೆ ಯಾವುದು ಮುಂದೂಡಿಕೆ ಮಾಡೋದು ಇಲ್ಲದೆ ಇರೋ ಕೈ ಯಾವ ಹಸ್ತನೂ ಕೆಲಸ ಮಾಡಿಲ್ಲ. ಮುಂದಾಕಿದರೆ ಮುಂದಿನ ದಿನ ಚರ್ಚೆ ಮಾಡಿ ಚರ್ಚೆ ನಡೀತದೆ. ರಾಜಣ್ಣವರು ಮಾತನ್ನು ಹೇಳಿದ್ದಾರೆ, ತುಂಬಾ ಬೇಸರದಲ್ಲಿ ಹೇಳಿದ್ದಾರೆ. ನಾವೇನು ನಮ್ಮ ಸಮಸ್ಯೆಗಳು ಚರ್ಚೆ ಮಾಡೋದಕ್ಕೆ ನಾವು ಇದು ಮಾಡಿದ್ವಿ. ರಾಜಣ್ಣವರು ಯಾವ ಉದ್ದೇಶ ನೋವಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸಿಕ್ತಂಗೆ ಕೇಳ್ತೀನಿ. ಆದರೆ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100 ದಲಿತರ ಪರ ಇದೆ, ಹಿಂದುಳಿದವ್ರ ಪರ ಇದೆ, ಅಲ್ಪಸಂಖ್ಯಾತರ ಪರ ಇದೆ, ರೈತರ ಪರ ಇದೆ, ಕಾರ್ಮಿಕರ ಪರ ಇದೆ. ಹೈಕಮಾಂಡ್ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಸರ್? ಈ ಸಭೆ ಅಜೆಂಡಾ ಬೇರೆ ಇದೆ ಆತರ, ಅದಕ್ಕೆ ಮುಂದೂಡಿಕೆ ಅದು ನನಗೆ ಗೊತ್ತಿಲ್ಲ. ಅನಿಸುತ್ತೆ ಸರ್ ನನಗೇನು ಇದರಲ್ಲಿ ತಪ್ಪು ಹುಡ್ಕೋಂಥದ್ದು ಏನೂ ಕಾಣ್ತಾನೆ ಇಲ್ಲ. ದಲಿತರ ಇಶ್ಯೂಗಳನ್ನು ಚರ್ಚೆ ಮಾಡಬೇಡಂತ ಹೇಳೋರು ಯಾರು? ಅಥವಾ ಆ ಥರ ನಿಲ್ಲಿಸ್ಬಿಡಿ ಅಂತ ಹೇಳೋಕ್ಕೂ ಆಗಲ್ಲ. ನಮ್ಮದೇ ಪ್ರಶ್ನೆ ಬಂದಿತ್ತು, ದಲಿತರ ವಿಚಾರ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರ ಸಂಬಂಧ ಚರ್ಚೆ ಆದಂಥ ಸಂದರ್ಭದಲ್ಲಿ ಸಭೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಕಾರಣ ಏನು ಅಂತ. ಸಭೆ ಮಾಡಬೇಡ ಅಂತ ಹೇಳೇ ಇಲ್ವಲ್ಲ ಯಾರನ್ನು. ನಿಲ್ಲಿಸ್ಬಿಡು ಅಂತ ಹೇಳಿಲ್ವಲ್ಲ. ಬಹುತೇಕ ಶಾಸಕಾಂಗ ಪಕ್ಷ ಸಭೆ ಬರುತ್ತೆ, ಅವಾಗ ಚರ್ಚೆ ಮಾಡೋಣ ಎಲ್ಲ ಸೇರ್ಕೊಂಡು ಅಂತ ಹೇಳಿ. ಮುಂದೆ ಯಾವುದು ಕೂಡ ಈ ರೀತಿ ಪ್ರತ್ಯೇಕ ಶಾಸಕರ ಜಾತಿವಾರ ಸಭೆಗಳು ಮಾಡೋದು ಬೇಡ, ಅವಶ್ಯಕತೆ ಇಲ್ಲ ಅನ್ಸುತ್ತಾ ನಿಮ್ಮ ಪ್ರಕಾರ? ಮನುಷ್ಯ ಸಂಘಜೀವಿ ಆದ್ಮೇಲೆ ಕೂಡ್ಲೇಬೇಕಲ್ಲ, ಚರ್ಚೆ ಮಾಡಲೇಬೇಕಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸಂಘ, ಫ್ಯಾಮಿಲಿ ಕಾನ್ಸೆಪ್ಟ್. ಸೊ ಚರ್ಚೆ ಮಾಡಬೇಡಿ, ಸೇರ್ಬೇಡ ಅಂತ ಹೇಳಕ್ಕೆ ಯಾರಿಗೂ ಬರೋದಿಲ್ಲ. ಅದು ನೋಡಿ ಯಾವಾಗ ಸಮಯ ಹೇಳ್ತಾರೆ ಅವಾಗ ಸೇರ್ತಾರೆ. ಒಂದು ಪ್ರಶ್ನೆ ಇರ್ತದೋ ಈಗ ಸರ್ ನೀವು ಹೇಳ್ತೀರಿ ನೀವು ಸಮುದಾಯ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ಹೊರಟಂತ ಸಂದರ್ಭದಲ್ಲಿ ಇದನ್ನ ಬ್ರೇಕ್ ಮಾಡೋ ಅಂತದ್ದು ಏನಿತ್ತು ಅಂತ. ಯಾರು ದಲಿತರ ಸಮಸ್ಯೆಗಳನ್ನು ಚರ್ಚೆ ಮಾಡೋ ವಿಷಯದಲ್ಲಿ ಬ್ರೇಕ್ ಮಾಡಕ್ ಆಗೋದು ಇಲ್ಲ, ನಿಲ್ಸಕ್ ಆಗೋದು ಇಲ್ಲ. ನಿಲ್ಸೋ ಪ್ರಯತ್ನ ಮಾಡಿದ್ರೆ ಕೇಳೋದು ನೀವೆಲ್ಲ ಒಗ್ಗೂಡೋದು ಯಾರಿಗಾರ ಇಲ್ಲಿ ಅಸಹನೆ ಇದೆಯಾ ನಿಮ್ಮ ನಾಯಕರಲ್ಲಿ? ಇಲ್ಲ, ಆ ಥರದ್ದೇನು ಕಾಣ್ತಿಲ್ವಲ್ಲ. ಕಾಂಗ್ರೆಸ್ ಪಾರ್ಟಿ ಚಿತ್ರದುರ್ಗದಲ್ಲಿ SC/ST ಸಮಾವೇಶನ ಸಂಘಟಿತವಾಗಿ ಆರ್ಗನೈಸ್ ಮಾಡಿದ್ವಿ. ಅದರ ಫಲಶ್ರುತಿಯನ್ನೇ 130-140 ಜನ ಗೆಲ್ಲಕ್ಕೆ ಸಹಾಯ ಆಗಿದ್ದು. ಹೀಗಿರುವಾಗ ಯಾಕೆ ನಿಲ್ಲಿಸ್ತಾರೆ? ಕೈದ ಕಣೆ ಯಾಕೆ ಕೆಲಸ ಮಾಡ್ತವೆ? ಕಾಂಗ್ರೆಸ್ಗೆ ಬೇಸಿಕ್ ದಲಿತರು ಆ ಥರ ಇರುವಾಗ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಕಮ್ ಇನ್ ದಿ ವೇ. ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದೇ ಬೇರೆಯವ್ರಿಗೆಲ್ಲ ಲಾಭ ಆಗ್ತಾ ಇತ್ತು. ನೀವೆಲ್ಲ ಒಗ್ಗೂಡ್ತಾ ಇರೋದು ಎಲ್ಲರೂ ಕೆಲವರಿಗೆ ಭಯ ಉಂಟಾಗಿದೆಯಾ ಅಂತ ಆತಂಕ? ಅದು ನನ್ಗೆ ಗೊತ್ತಿಲ್ಲ. ವಿಷಯ ಸರ್, ಇಷ್ಟು ಭಿನ್ನಾಭಿಪ್ರಾಯಗಳು ಇಟ್ಕೊಂಡ್ರು ಕೂಡ ಏನು ಇಲ್ಲ ಅಂತ ಹೇಳ್ತೀರಿ, ಆಮೇಲೆ ಬಣ ಇದ್ರು ಬಣ ಇಲ್ಲ ಅಂತೀರಿ. ಅದು ಕೆಲವರ ಸೃಷ್ಟಿ ಅಷ್ಟೇ. ಸಭೆ ನಿಮ್ಮ ಅಭಿವೃದ್ಧಿಗೋಸ್ಕರ ಸಭೆ ಸೇರಿದ್ರು ಕೂಡ ಸಭೆ ಮುಂದೂಡಿರೋಂಥದ್ದು ಇವೆಲ್ಲ ಕೂಡ ನಮ್ಮ ಎಲ್ಲವೂ ಸರಿ ಇದೆ ಅಂತ ನಾವು ತಿಳ್ಕೋಬೇಕು ಕಾರ್ಯಕರ್ತರು. ಖಂಡಿತವಾಗಿ ಎಲ್ಲ ಸರಿ ಇದೆ, ಒಗ್ಗಟ್ಟಿದೆ. ಸರ್ಕಾರ ಒಗ್ಗಟ್ಟಾಗಿದೆ, ಪಕ್ಷ ಒಗ್ಗಟ್ಟಾಗಿದೆ, ಪಕ್ಷದ ನಾಯಕರಲ್ಲಿ ಸಮನ್ವಯತೆ ಇದೆ. ನಾವೆಲ್ಲ ಒಟ್ಟಾಗಿ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಏನು ಪ್ರಣಾಳಿಕೆ ಆಶ್ವಾಸನೆ ಕೊಟ್ಟಿದ್ವಿ ಅದನ್ನು ಈಡೇರಿಸೋ ಕಡೆ ಗಮನ ಹರಿಸ್ತಾರೆ. ನಮ್ಮ ನಾಯಕರೆಲ್ಲರೂ ದಲಿತರು ಪ್ರಭಾವಾಗಿದ್ದಾರೆ ಅಂತ ಹೇಳ್ತಿದ್ರು. ಹಾಗಾದ್ರೆ ಈ ಒಂದು ದಲಿತರ ಸಮಸ್ಯೆ ಚರ್ಚೆ ಮಾಡಕ್ ಕೊಟ್ಟಾಗ ತಡೆದಿದ್ದು ಅದೇನು ಸಂದೇಶ ಕೊಟ್ಟಂಗಾಯ್ತು? ಈಗ ನೀವು CWC ಮೀಟಿಂಗ್ ಆಯಿತು, 100 ವರ್ಷ ಆಯಿತು ಗಾಂಧೀಜಿಯವರು ಬೆಳಗಾಂ ಅಧಿವೇಶನದಲ್ಲಿ ಬಂದು ಅಧ್ಯಕ್ಷತೆ ಇದು ಮಾಡಿದ್ದು. ಆ ಹಿನ್ನೆಲೆ ಏನು ಡಿಕ್ಲರೇಷನ್ ಮಾಡಿದ್ವಿ? ಜೈ ಭೀಮ್ ಜೈ ಕಾನ್ಸ್ಟಿಟ್ಯೂಷನ್. ಅದು ಹೇಳಿದ್ಮೇಲೆ
ಕಾಂಗ್ರೆಸ್ ನಿಲುವು ಗೊತ್ತಾಗ್ಲಿಲ್ವಾ? ಕಾಂಗ್ರೆಸ್ ನಿಂತು ಗೊತ್ತಾದ್ಮೇಲೆ ಅಧಿಕ ಕಾಂಗ್ರೆಸ್ ಇರುವಂತ ಲೀಡರ್ಗಳು ಅದ್ರ ವಿರುದ್ಧ ಹೋಗಕ್ಕಾಗತ್ತಾ? ಹೈಕಮಾಂಡ್ ಗಮನ ತಂದಿರಲಿಲ್ಲ. ಮತ್ತೊಂದ್ ಕಡೆ ದೆಹಲಿಗೆ ಹೋದಂತ ನಾಯಕರು ಈ ಸಭೆಯನ್ನ ತಡೆದಿದ್ದಾರೆ. ನಿಜಾನ ಸುಳ್ಳು? ನಿಮ್ಗಿರೋ ಮಾಹಿತಿ ನನಗಿಲ್ಲ. ಯಾರಿಗಾನ ಭಯ ಇತ್ತ ಸರ್ ಏನು ಸಭೆ ನಡೆಸೋದ್ರಿಂದ? ಫೈನಲಿ ಇಷ್ಟೇ ಅಲ್ವಾ ಸರ್, ಒಳಗಡೆ ಎಷ್ಟೇ ಬಿಕ್ಕಟ್ಟಿದ್ರು ಕೂಡ ಹೊರಗಡೆ ನಮ್ಗೆ ಒಗ್ಗಟ್ಟಿದೆ ಅಂತ ತೋರಿಸಬೇಕಾಗಿದೆ. ಕಾಂಗ್ರೆಸ್ ಸಂವಿಧಾನದ ಪರವಾಗಿ ಹೋರಾಟ ಮಾಡೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಮುಂದೆ ಸಭೆ ಸೇರಿದಾಗ ಕೂಡ ಇದೇ ರೀತಿ ರದ್ದು ಮಾಡಿ ಅಂದ್ರೆ ಮಾಡ್ತೀರಾ ನೀವು? ಯಾವುದು ಮುಂದೆ ಸಭೆ ಸೇರಿದಾಗ ಈಗ ರದ್ದಾಗಿ ಇಲ್ವಲ್ಲ ಅದು? ಇದು ಏನ್ ತಡೆ ಹಿಡಿದಿದ್ದಾರೆ, ಮುಂದೂಡಿದ್ದಾರೆ. ಮುಂದೆ ಮತ್ತೆ ಸಭೆ ಸೇರಿದಾಗ ಕೂಡ ಮತ್ತೆ ಮುಂದೂಡಿದ್ರೆ ಮತ್ತೆ ಮುಂದೂಡಿದ್ರೆ ಸಭೆ ರದ್ದಾಗೇ ಇಲ್ಲ. ಅಲ್ಲ ಮತ್ತೆ ಮುಂದೂಡಿದ್ದಾರೆ. ಸಭೆ ನಡೀತದಲ್ಲ. ಹೈಕಮಾಂಡ್ ಮತ್ತೆ ಮುಂದೂಡಿ ಅಂತ ಹೇಳ್ಬೋದು. ಮುಂದೆ ಸಭೆ ಸೇರಿದಾಗ ಕೂಡ ಮುಂದೂಡಿ ಅಂತ ಹೇಳ್ಬೋದು. ಅದು ಹೈಕಮಾಂಡು ದಲಿತರು ಕಾಂಗ್ರೆಸ್ ಬೇಸದ್ರೆ ಅವ್ರು ಯಾಕೆ ಹಂಗೆ ಹೇಳ್ತಾರೆ? ಹೇಳಿದಿಲ್ಲ ಸರ್ ಮುಂದೂಡಿ ಅಂತ. ಯಾಕೆ ಹೇಳ್ತಾರೆ? ಈಗ ಹೇಳಿದಾರಲ್ಲ ಇಲ್ಲಿ ಈ ಮೊನ್ನೆ ಮೀಟಿಂಗ್ ಸುರ್ಜೇವಾಲಾ ಸೂಚನೆ ಕೊಟ್ಟಿದ ಮೇಲೆ ಮುಂದೂಡಿರುತ್ತೆ. ಅದು ಕೇಳ್ಬೇಕು ಅವ್ರನ್ನ ಯಾಕೇನು ಅಂತ. ಅದೇ ನಮ್ದು ಅವ್ರ ಗಮನ ತರಬೇಕು. ಸ್ಟ್ರಾಂಗ್ ಇದ್ರೆ ಬಿಡಿ. ಇಲ್ಲ ಸರಿಗೆ ತಲೆ ಕೆಡಿಸ್ಕೊಬೇಡಿ. ಐ ಆಮ್ ವೆರಿ ವೆರಿ ಕ್ಲಿಯರ್ ಇನ್ ಮೈ ಸ್ಟ್ಯಾಂಡ್. ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ದಲಿತ್ ಡ್ರೌಡ್ ಸೆಕ್ಷನ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್. ದಿಸ್ ಈಸ್ ದಿ ಕಮಿಟ್ಮೆಂಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಈ ತರ ಇರುವಾಗ ಮುಂದಾಕಿ ಮಾಡಬೇಡಿ ಅಂತ ಯಾಕೆ ಹೇಳ್ತಾರೆ? ದಿಸ್ ಆರ್ ಆಲ್ ಫೂಲಿಶ್ ಆರ್ಗ್ಯುಮೆಂಟ್ಸ್.